ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ನಾಡಿನೆಲ್ಲೆಡೆ ಶನೀಶ್ವರ ಜಯಂತಿಯ ಸಂಭ್ರಮ. ಈ ಒಂದು ಶನೀಶ್ವರ ಜಯಂತಿಯ ಹಿನ್ನೆಲೆ ಏನು, ಯಾವ ರೀತಿ ವಿಶೇಷತೆಗಳಿರುತ್ತೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಜೊತೆಗೆ ಸಮಾಜ ಸೇವಕರಾಗಿರುವಂಥ ಶ್ರೀ ರಾಘವೇಂದ್ರ ಭಟ್ ಅವರು. ಬನ್ನಿ, ಅವರ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶಂ ಶನೇಶ್ವರಾಯ ನಮಃ. ಇನ್ನು ಈ ಒಂದು ಜಯಂತಿಯ ಹಿನ್ನೆಲೆ ಏನು, ಯಾವ ರೀತಿ ವಿಶೇಷತೆಗಳಿರುತ್ತೆ, ಈ ಒಂದು ಜಯಂತಿಯ ಹಿನ್ನೆಲೆ ಏನು ಅಂತ ಅದರ ಬಗ್ಗೆ ತಿಳಿಸಿಕೊಡೋದಾದ್ರೆ? ನೋಡಿ ವೀಕ್ಷಕರೇ, ಶನೈಶ್ಚರ ಜಯಂತಿ ಪ್ರತಿ ಸಂವತ್ಸರದಲ್ಲೂ ವೈಶಾಖ ಮಾಸದ ಅಮಾವಾಸ್ಯೆ ಆ ದಿನ ಶನೈಶ್ಚರ ಜಯಂತಿ ಅಂಥೇಳಿ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖ ಇದೆ. ಆ ಒಂದು ಶನೈಶ್ಚರ ಜಯಂತಿ ಈ ವರ್ಷ ಮೇ 16ನೇ ತಾರೀಕು ಶನಿವಾರದ ದಿನ ಬಂದಿದೆ. ಶನೈಶ್ಚರ ಜಯಂತಿ ಅಮಾವಾಸ್ಯೆ ಒಂದು ಕಡೆ ವಿಶೇಷ ಆದರೆ, ಆ ಶನೈಶ್ಚರ ಜಯಂತಿ ಅಮಾವಾಸ್ಯೆ ಶನಿವಾರ ಬಂದಿರೋದು 16 ವರ್ಷಗಳಿಗೊಮ್ಮೆ ಈ ರೀತಿ ಶನಿವಾರ ಬಂದಿರೋದು. ನಾವು ಶನೈಶ್ವರನ ಆರಾಧನೆ ಮಾಡಬೇಕಾದ್ರೆ ಶನಿವಾರವೇ ದೇವಸ್ಥಾನಕ್ಕೆ ಹೋಗ್ತೇವೆ, ಶನೈಶ್ವರನಿಗೆ ಪ್ರದಕ್ಷಿಣೆ ಹಾಕ್ತೇವೆ, ಅವತ್ತು ಎಳ್ಳುಬತ್ತಿ ದೀಪವನ್ನು ಹಚ್ಚುತ್ತೇವೆ. ಎಲ್ಲ ಶನಿವಾರದ ದಿನ ಶನಿ ಪರಮಾತ್ಮನಿಗೆ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡಿತೇವೆ. ಆದರೆ ಈ ವರ್ಷ ಶನೈಶ್ಚರ ಜಯಂತಿಯೇ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ಶನಿ ಪರಮಾತ್ಮನ ಆರಾಧನೆಯನ್ನು ಯಾರ್ಯಾರು ಮಾಡ್ತಾರೆ ಅವರೆಲ್ಲರಿಗೂ ಸಹ ಅವರವರ ಕುಟುಂಬಕ್ಕೆ ಭಗವಂತನ ಅನುಗ್ರಹದಿಂದ ಅವರ ಕುಟುಂಬಕ್ಕೆ ಇರ್ತಕ್ಕಂತಹ ಪಂಚಮ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, 7.5 ಶನಿ ಆಗಿರ್ಬೋದು, ಅವೆಲ್ಲವನ್ನೂ ಸಹ ಪರಮಾತ್ಮ ನಾಳೆ ಸಂತುಷ್ಟನಾಗಿ ಅವರಿಗೆ ಅನುಗ್ರಹಿಸಿ ಬಂದಿರುವಂತಹ ಎಲ್ಲ ದೋಷವನ್ನು ಸಹ ಭಗವಂತ ಪರಿಹಾರ ಮಾಡ್ತಾನೆ ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನು ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದರ ಬಗ್ಗೆ ತಿಳಿಸಿಕೊಡೋದಾದ್ರೆ? ನೋಡಿ ವೀಕ್ಷಕರೇ, ಶನೈಶ್ಚರ ಜಯಂತಿಯ ದಿನ ಎಲ್ಲ ರಾಶಿಯವರು ಭಗವಂತನ ಸೇವೆ ಮಾಡಬೇಕು. ಈ ರಾಶಿಯವರಿಗೆ ಅಶುಭ, ಈ ರಾಶಿಯವರಿಗೆ ಶುಭ ಅಂತಲ್ಲ. ಮೇಷಾದಿ 12 ರಾಶಿಯವರೂ ಸಹ ನಾಳೆ ಭಗವಂತನ ಜಯಂತಿಯ ದಿನ ಅವನನ್ನು ಸೇವೆ ಮಾಡೋದ್ರಿಂದ ಎಲ್ಲರಿಗೂ ಅವನ ಅನುಗ್ರಹ ಆಗ್ತದೆ. ಅದರಲ್ಲಿ ಯಾರು ವಿಶೇಷವಾಗಿ ಆರಾಧನೆ ಮಾಡಲೇಬೇಕು ಅಂತಂದರೆ ನಾವು ಹೇಳ್ತೇವೆ, ಅಷ್ಟಮ ಶನಿ ದೋಷ ಇದೆ, ಪಂಚಮ ಶನಿ ದೋಷ ಇದೆ, ಅಥವಾ 7.5 ಅನ್ನುವಂಥ ಶಬ್ದ ಪ್ರಚಲಿತವಾಗಿರ್ತಕ್ಕಂಥದ್ದು, ಸಾರ್ಧ ಸಪ್ತಮ ಅಂತ ಹೇಳ್ತೇವೆ. ಆ ರೀತಿಯ ವಿಶೇಷವಾಗಿ ರಾಶಿಯವರು ನಾಳೆ ಭಗವಂತನ ಸೇವೆಯನ್ನು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಮಾಡಲಿಕ್ಕೆ ಆಗ್ತದೆ ಆ ರೀತಿಯಾಗಿ ಸೇವೆ ಮಾಡೋದು ಬಹಳ ವಿಶೇಷ. ನೋಡಿ, ವಿಶೇಷವಾಗಿ 7.5 ವರ್ಷ ಶನಿ ಅಂತ ಹೇಳ್ತೀವಿ, ಅಂದರೆ 7.5. ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿ, ಈ 3 ರಾಶಿಯವರಿಗೆ 7.5 ವರ್ಷ ಶನಿ ದೋಷ ಈಗ ನಡೀತಾ ಇದೆ. ಹಾಗೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ನಡೀತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೋಷ ನಡೀತಾ ಇದೆ. ಇಲ್ಲಿ ಒಂದು ವೀಕ್ಷಕರು ತಿಳ್ಕೊಳ್ಬೇಕಾದ ವಿಚಾರ, ಈ 7.5 ಶನಿ ಅಂದರೆ ಏನು, ಅಥವಾ ಪಂಚಮ ಶನಿ ಅಂದರೆ ಏನು, ಮತ್ತು ಅಷ್ಟಮ ಶನಿ ಅಂದರೆ ಏನು ಅಂಥೇಳಿ. ಶನಿ ಪರಮಾತ್ಮನಿಗೆ ಶನೈಶ್ಚರ ಅಂತ ಹೇಳ್ತೇವೆ. ಶನೈಹಿ ಚರಃ ಶನೈಶ್ಚರ ಅಂದರೆ ನಿಧಾನವಾಗಿ ಚಲಿಸುವಂತಹ ಗ್ರಹ ಶನಿ ಪರಮಾತ್ಮ. ಅಂದರೆ ಒಂದು ರಾಶಿಯನ್ನು ದಾಟಬೇಕಾದ್ರೆ 2.5 ವರ್ಷ ಬೇಕು. ಪ್ರಸ್ತುತ ಶನಿ ಪರಮಾತ್ಮ ಮೀನರಾಶಿಯಲ್ಲಿದ್ದಾನೆ, 2.5 ವರ್ಷ ಮೀನರಾಶಿಯಲ್ಲೇ ಇರ್ತಾನೆ. ಇದಕ್ಕಿಂತ ಮುಂಚೆ 2.5 ವರ್ಷ ಕುಂಭರಾಶಿಯಲ್ಲಿ ಪರಮಾತ್ಮನ ಸಂಚಾರ ಇತ್ತು. ಕುಂಭರಾಶಿಯಲ್ಲಿ 2.5 ವರ್ಷ, ಮೀನರಾಶಿಯಲ್ಲಿ 2.5 ವರ್ಷ, ಮುಂದೆ ಮೇಷರಾಶಿ ಹೋಗ್ತಾನೆ. ಯಾವ ರಾಶಿಯಲ್ಲಿ ಇರ್ತಾನೆ ಶನಿ ಭಗವಂತ, ಅವನ ಹಿಂದಿನ ರಾಶಿ ಮತ್ತು ಮುಂದಿನ ರಾಶಿ. ಉದಾಹರಣೆಗೆ ಇವಾಗ ಮೀನರಾಶಿಯಲ್ಲಿ ಸಂಚಾರ ಆಗ್ತಾ ಇದೆ, ಕುಂಭರಾಶಿಗೆ 2.5 ವರ್ಷ, ಮೀನರಾಶಿಗೆ 2.5 ವರ್ಷ, ಮೇಷರಾಶಿಯವರೆಗೆ 2.5 ವರ್ಷ, ಒಟ್ಟು 7.5 ವರ್ಷ. 7.5 ವರ್ಷ ಶನಿ ಮೇಷರಾಶಿಯವರಿಗೆ ಈಗ ತಾನೇ ಆರಂಭ ಆಯಿತು, 1 ವರ್ಷ ಕಳೀತು. ಮೀನರಾಶಿಯವರಿಗೆ ಕುಂಭರಾಶಿಯಿಂದ ಮುಂದೆ ಬಂದಿದ್ದಾನೆ, 2.5 ವರ್ಷ ಕಳೀತು, ಇನ್ನು 4 ವರ್ಷ ಬಾಕಿ ಇದೆ. ಕುಂಭರಾಶಿಯವರಿಗೆ ಇನ್ನು 2.5 ವರ್ಷ, 1.5 ವರ್ಷ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಆದ ತಕ್ಷಣ 7.5 ಶನಿ ಮುಗಿಯುತ್ತೆ. ಇದನ್ನು 7.5 ವರ್ಷ ಶನಿ ಅಂತೇಳಿ ಜ್ಯೋತಿಷದಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ. ಇನ್ನು ಅಷ್ಟಮ ಶನಿ ಅಂದರೆ ಏನು ಅಂತಂದರೆ, ಸಿಂಹರಾಶಿ. ಸಿಂಹರಾಶಿಯಿಂದ ನೀವು ಎಣಿಸ್ತಾ ಹೋದರೆ ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಅಂದರೆ 8ನೇ ಮನೆಯಲ್ಲಿ ಈಗ ಶನಿ ಪರಮಾತ್ಮ ಸಂಚಾರ ಮಾಡ್ತಾ ಇದ್ದಾನೆ ಸಿಂಹರಾಶಿಯವರಿಗೆ. ಹಾಗಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ಅಂತ ಹೇಳ್ತೇವೆ.
ಅಷ್ಟಮ ಸ್ಥಾನ ಅಂದರೆ ರೋಗ ಸ್ಥಾನ, ಆರೋಗ್ಯ ಸ್ಥಾನ, ಮೃತ್ಯು ಸ್ಥಾನ, ಕಂಟಕ ಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಸಿಂಹ ರಾಶಿಯವರಿಗೆ 8ನೇ ಮನೆಯಲ್ಲಿ ಶನಿ ಪರಮಾತ್ಮ ಸಂಚಾರ ಆಗುವಾಗ ಅವರಿಗೆ ಅಷ್ಟಮ ಶನಿ ಅಂತ ಹೇಳ್ತೇವೆ. ಇನ್ನು ಪಂಚಮ ಶನಿ ದೋಷ ಅಂತ ಹೇಳುವಂಥದ್ದು ವಾಡಿಕೆಯಲ್ಲಿದೆ. ವೃಶ್ಚಿಕ ರಾಶಿ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂದರೆ 5ನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೂ ಸಹ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದ ಪಂಚಮ ಶನಿ ದೋಷ ಅಂತ ಹೇಳ್ತೇವೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಕುಂಭ, ಮೀನ, ಮೇಷರಾಶಿ ಈ 3 ರಾಶಿಯವರಿಗೆ 7.5 ವರ್ಷ ಶನಿ. ಅಂದರೆ ಈ 5 ರಾಶಿಯವರು ಈಗ ಸದ್ಯದ ಶನಿಯ ಸಂಚಾರದಲ್ಲಿ ದೋಷಕಾರಕರಾಗಿರೋದ್ರಿಂದ ಬಹಳ ವಿಶೇಷವಾಗಿ ಈ 5 ರಾಶಿಯ ಭಕ್ತರು ನಾಳೆ ದಿನ ಸ್ವಾಮಿಯನ್ನು ಜಯಂತಿಯ ದಿನ ವಿಶೇಷವಾಗಿ ಅವನ ಸೇವೆಯನ್ನು ಯಾವ ದೇವಸ್ಥಾನ ಆಗಿರ್ಬೋದು, ಯಾವ ಊರಿನೆಲ್ಲರಾಗಿರ್ಬೋದು, ಅಲ್ಲಿರ್ತಕ್ಕಂತಹ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಂಥದ್ದು, ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಶನಿ ಪರಮಾತ್ಮನಲ್ಲಿ ಎಲ್ಲೆಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಶನೇಶ್ವರ ಜಯಂತಿ ನಡೆಯುತ್ತೋ ಅಲ್ಲೋಗಿ ಭಗವಂತನ ಸೇವೆ ಮಾಡೋದ್ರಿಂದ ಅವರಿಗೆ ವಿಶೇಷವಾಗಿ ಶನಿ ಭಗವಂತನಿಂದ ಬರ್ತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ ಅಂತ ಜ್ಯೋತಿಷ್ಯದಲ್ಲಿ ಉಲ್ಲೇಖ ಇದೆ. ಇನ್ನು ನಾಳೆ ಬರುವಂಥ ಶನಿ ಒಂದು ಸಂಭ್ರಮ ಏನಿದೆ, ಈ ಒಂದು ದೇಶದಿಂದ ಯಾವ ರೀತಿ ಬದಲಾವಣೆಗಳನ್ನು ಕಾಣ್ಬೋದು, ಯಾವ ರೀತಿ ಅನುಗ್ರಹ ಇದೆ ಅಂತ ನೋಡಿ. ಶನಿ ಪರಮಾತ್ಮ ಶನೈಶ್ಚರ ಅಂತ ಹೇಳಿದೆ ನಾನು. ಜನಗಳಲ್ಲಿ ಬಹಳಷ್ಟು ಮೂಢನಂಬಿಕೆ ಜಾಸ್ತಿ. ನಂಬಿಕೆಗಿಂತ ಮೂಢನಂಬಿಕೆಗೆ ಶನೈಶ್ಚರ ಅಂದ ತಕ್ಷಣ ಏನೋ ಭಯ ಬಿದ್ದುಬಿಡ್ತಾರೆ. ಅಯ್ಯಪ್ಪ ಶನೈಶ್ಚರ ದೋಷ ಇದೆಯಾ, ಶನೈಶ್ಚರ ದೋಷ ಇದೆಯಾ. ಶನಿ ಭಗವಂತನಿಂದ ದೋಷ ಅಂಥೇಳಿ ಕ್ರೂರವಾಗಿಯೂ ಇಲ್ಲ, ಅಥವಾ ಶನಿ ಭಗವಂತನಿಂದ ನಮಗೇನೋ ಅಪಾಯ ಇದೆ, ಏನೋ ತೊಂದರೆ ಆಗಿಬಿಡ್ತದಪ್ಪ, ಶನೇಶ್ವರನ ಪೂಜೆ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಮೂಢನಂಬಿಕೆಗೂ ಯಾರೂ ಭಕ್ತರು ಹೋಗೋದು ಬೇಡ. ನೋಡಿ, ಜ್ಯೋತಿಷ್ಯ ಸತ್ಯವಾದದ್ದು. ಜ್ಯೋತಿಷ್ಯದಲ್ಲಿ ವಿಜ್ಞಾನ ಇದೆ, ಜ್ಯೋತಿಷ್ಯದಲ್ಲಿ ಗಣಿತ ಇದೆ. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳಾಗ್ಬೋದು, ಹೇಳೋರು ತಪ್ಪು ಹೇಳ್ಬೋದು. ಆದರೆ ಶನಿ ಭಗವಂತ ಅವನು ಕರ್ಮಾಧಿಪತಿ, ಕರ್ಮಕ್ಕೆ ಸ್ಥಾನಕ್ಕೆ ಅಧಿಪತಿ, ಅಂದರೆ ನ್ಯಾಯ ದೇವತೆ. ಅವನು ನ್ಯಾಯವನ್ನು ಕೊಡ್ತಾನೆ, ಇಡೀ ದೇಶಕ್ಕೆ ನ್ಯಾಯವನ್ನು ಕೊಡ್ತಾನೆ. ಲೋಹಕ್ಕೆ ಅಧಿಪತಿ ಅವನು ಹಾಗೆ ಈ ಎಣ್ಣೆ ಪದಾರ್ಥಗಳು, ಪೆಟ್ರೋಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ವಾಯು, ಇದೆಲ್ಲದಕ್ಕೂ ಅವನು ಅಧಿಪತಿ ಆಗಿರ್ತಾನೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಶನಿ ಭಗವಂತನ ಸೇವೆಯನ್ನು ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ಮಾಡೋದ್ರಿಂದ ಇಡೀ ದೇಶ ಸುಭಿಕ್ಷವಾಗಿರುತ್ತೆ. ಒಳ್ಳೆಯ ಮಳೆ ಬೆಳೆ, ಮತ್ತು ನಮ್ಮ ದೇಶದ ಸೈನಿಕರಿಗೆ ಶಕ್ತಿ ಬರ್ತದೆ. ಶನಿ ಪರಮಾತ್ಮ ಸೈನ್ಯವನ್ನು ಆಳ್ತಾನೆ, ಸೈನಿಕರಿಗೆ ಶಕ್ತಿ ಬರ್ತದೆ. ಕೃಷಿಕರಿಗೆ ಒಳ್ಳೆಯ ಫಸಲು ಬರ್ತದೆ, ಮಳೆ ಬೆಳೆ ಚೆನ್ನಾಗಾಗ್ತದೆ, ಅತಿವೃಷ್ಟಿ ಆಗೋದಿಲ್ಲ, ಅನಾವೃಷ್ಟಿ ಆಗೋದಿಲ್ಲ. ಹಾಗಾಗಿ ಶನಿ ಪರಮಾತ್ಮ ಮೀನರಾಶಿಯಲ್ಲಿ ಏನು ಸಂಚಾರ ಮಾಡ್ತಾ ಇದ್ದಾನೆ ಅದು ಶುಭದಾಯಕವೇ. ಮೀನರಾಶಿಯಲ್ಲಿರುವಾಗ ಅವನೇನು ಅಶುಭದಾಯಕನಾಗಿದ್ದು ದೇಶಕ್ಕೆ ತುಂಬ ಕಂಟಕ ಕೊಡುವಂತಹ ಗ್ರಹ ಸ್ಥಿತಿಯಲ್ಲೇನು ಶನಿ ಪರಮಾತ್ಮ ಇಲ್ಲ. ಆದರೆ ಜಯಂತಿ ದಿವಸ ಅವನ್ನ ಆರಾಧನೆ ಮಾಡೋದ್ರಿಂದ ಇಡೀ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತೇವೆ. ಇನ್ನು ಇದನ್ನು ಅವರವರ ಜಾತಕ, ನಾನಿವಾಗ 7.5 ಶನಿ, ಪಂಚಮ ಶನಿ ಮತ್ತು ಅಷ್ಟಮ ಶನಿ ಅಂತ ಹೇಳಿದೆ. ಸಿಂಹರಾಶಿಯವರು, ವೃಶ್ಚಿಕ ರಾಶಿಯವರು, ಕುಂಭರಾಶಿಯವರು ಮತ್ತು ಮೀನರಾಶಿಯವರು ಅಂತ ಏನು ಹೇಳಿದೆ, ಇದು ಒಟ್ಟಾರೆಯಾಗಿ ರಾಶಿಗೆ ಹೇಳಿರ್ತಕ್ಕಂಥ ಒಂದು ಫಲ. ಆದರೆ ಅವರವರ ಜಾತಕದಲ್ಲಿ, ಈಗ ನಿಮ್ಮದೇ ಒಂದು ಜಾತಕ ಇರುತ್ತೆ, ಅವರದ್ದೇ ಒಂದು ಜಾತಕ ಇರುತ್ತೆ. ಜಾತಕದಲ್ಲಿ ಶನಿಯ ಸ್ಥಾನವನ್ನು ನೋಡಬೇಕು. ಶನಿ ಭಗವಂತ ಮಕರ ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿದ್ದರೆ ಅವನ ಸ್ವಕ್ಷೇತ್ರ ಅಂತ ಹೇಳ್ತೇವೆ. ಹಾಗೆ ತುಲಾ ರಾಶಿಯಲ್ಲಿ ಶನಿ ಇದ್ದರೆ ಅವನ ಉಚ್ಚಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಅವರವರ ಜಾತಕದಲ್ಲಿ ಶನಿ ತುಂಬ ಬಲಿಷ್ಠವಾಗಿದ್ದರೆ ಅವರಿಗೆ 7.5 ವರ್ಷ ಶನಿಯಲ್ಲಿ ತುಂಬ ಒಂದು ಯೋಗವೇ ಭಗವಂತನ ಅನುಗ್ರಹ ಆಗುತ್ತೆ. ಶನಿಯಿಂದ ಬರೀ ಕೆಡುಕು ಅಂತೇನಿಲ್ಲ, ಎಷ್ಟು ಕೆಡುಕಾಗತ್ತೆ ಅಷ್ಟು ಸಹ ಶನಿ ಭಗವಂತ ಒಳ್ಳೇದು ಮಾಡಿದ್ರೆ ಶಾಶ್ವತವಾಗಿ ಅವನ ಹೆಸರೇ ಸ್ಥಿರವಾರ ಅಂತೇಳಿ ಸ್ಥಿರವಾದಂಥ ಫಲವನ್ನು ಜನಗಳಿಗೆ ಕೊಡ್ತಾನೆ. ಹಾಗಾಗಿ ಶನಿ ಅಂದತಕ್ಷಣ, ಶನೇಶ್ವರ ಜಯಂತಿ ಅಂದ ತಕ್ಷಣ ಯಾರು ಭಕ್ತರು ಭಯಭೀತರಾಗೋದು ಬೇಡ, ಭಗವಂತನ ಸೇವೆ ಮಾಡೋಣ. ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾನೆ. ನೋಡಿ, ಯುದ್ಧ ಭೀತಿ ಆಗ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಯುದ್ಧದ ಕಾರ್ಮೋಡ ಇದೆ, ಅದನ್ನೆಲ್ಲವನ್ನ ತಡೆಯುವಂಥ ಶಕ್ತಿ ಇರೋದು ಶನಿ ಭಗವಂತನಿಗೆ. ಹಾಗಾಗಿ ನಾವೆಲ್ಲ ನಾಳೆ ಶನಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇಡೀ ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ, ಇಡೀ ಪ್ರಪಂಚದಲ್ಲಿ ರೈತರು ಒಳ್ಳೆಯ ಕೃಷಿಯನ್ನು ಬೆಳೆಯಲಿ. ಯಾಕೆಂದರೆ ನಮಗೆ ಅನ್ನದಾತರು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೇವೆ. ಹಾಗಂದ್ರೆ ಅವರೆಲ್ಲರಿಗೂ ಸಹ ಅತಿವೃಷ್ಟಿ ಆದರೂ ಕೃಷಿಕರಿಗೆ ತೊಂದರೆ ಆಗುತ್ತೆ, ಅನಾವೃಷ್ಟಿ ಆದರೂ ಚಂಡಮಾರುತ ಬಂದರೂ ಕೃಷಿಕರಿಗೆ ತೊಂದರೆ ಆಗುತ್ತೆ. ಇದೆಲ್ಲವನ್ನೂ ಸಹ ಶನಿ ಭಗವಂತ ಸರ್ವ ವ್ಯಾಪಕನಾಗಿರ್ತಕ್ಕಂಥ ಅವನು ಇಡೀ ದೇಶಕ್ಕೆ ಸುಭಿಕ್ಷವನ್ನು ಕೊಡಲಿ ಅಂಥೇಳಿ ನಾಳೆ ದಿವಸ ಇಡೀ ದೇಶದಾದ್ಯಂತ ಶನೇಶ್ವರನ ಆರಾಧನೆ ಮಾಡಬೇಕು ಅಂತ ನಮ್ಮ ಆಶಯ. ಇನ್ನು ಶನೀಶ್ವರ ಜಯಂತಿ ಅಂದು ಯಾವುದೆಲ್ಲ ಸೇವೆಗಳು ದೇವಸ್ಥಾನದಲ್ಲಿರುತ್ತೆ, ಭಕ್ತರು ಯಾವ ರೀತಿ ಪೂಜೆ ಮಾಡಬೇಕು ದೇವರಿಗೆ, ಇದ್ರ ಬಗ್ಗೆ ತಿಳಿಸಿಕೊಡೋದಾದ್ರೆ? ತಮ್ಮೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ, ಶನೇಶ್ವರನ ಸೇವೆಯನ್ನು ತಾವೆಲ್ಲರೂ ಸಹ ನಿರಂತರವಾಗಿ ಮಾಡ್ತಾ ಇರ್ತೀರಿ.
ಅದರಲ್ಲಿ ಬಹಳ ವಿಶೇಷವಾಗಿ ಶನೈಶ್ವರನ ಜಯಂತಿ ಇದೆ. ಅಂದರೆ ಭಗವಂತ ಜನ್ಮ ತಾಳಿದಂಥ ದಿನ ಅಂತ ಹೇಳ್ತೇವೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ, ಯಮನಿಗೆ ಅಗ್ರಜ, ರವಿಯ ಪುತ್ರ ಶನಿ ಪರಮಾತ್ಮ. ಅಂದರೆ ಪ್ರತಿಯೊಂದು ಗ್ರಹಗಳಿಗೂ ಅಭಿಮಾನಿ ದೇವತೆ ಅಂತ ಇರ್ತಾರೆ. ಅಂದರೆ ನಾವು ನವಗ್ರಹವನ್ನು ಪೂಜೆ ಮಾಡಬೇಕಾದ್ರೆ ಒಂದೊಂದು ಗ್ರಹಗಳಿಗೆ ಒಂದೊಂದು ದೇವರ ಪೂಜೆಯನ್ನು ವಿಶೇಷವಾಗಿ ಹೇಳಿದ್ದಾರೆ. ಈಗ ಉದಾಹರಣೆಗೆ ಕುಜನ ದೋಷ ಇದ್ದರೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅಂತ ಹೇಳ್ತೇವೆ. ಚಂದ್ರನ ದೋಷ ಇದ್ದರೆ ದೇವಿಯ ಆರಾಧನೆ ಮಾಡಿ ಅಂತ ಹೇಳ್ತೇವೆ. ಹೀಗೆ ಒಂದೊಂದು ಗ್ರಹಗಳಿಗೆ ಒಂದೊಂದು ದೇವರ ಆರಾಧನೆಯನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶನಿ ಪರಮಾತ್ಮನಿಗೆ ಆಂಜನೇಯನ ಸೇವೆ ಮಾಡಬೇಕು, ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಬೇಕು ಅಂಥೇಳಿ ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಶನೈಶ್ಚರ ಜಯಂತಿಯ ದಿನ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯನ ದರ್ಶನವನ್ನು ಮಾಡೋದು, ಹನುಮಾನ್ ಚಾಲೀಸ್ ಹೇಳೋದು. ಹನುಮಾನ್ ಚಾಲೀಸ್ ಪಾರಾಯಣ ಎಲ್ಲರ ಮನೇಲೂ ಸಾಧಾರಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಹ ಅದು ಗೊತ್ತಿರ್ತದೆ. ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು, ಆಮೇಲೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು. ವಿಷ್ಣು ಸಹಸ್ರನಾಮ ಪಾರಾಯಣವೂ ಸಹ ಶನೈಶ್ಚರ ದೋಷಕ್ಕೆ ತುಂಬ ಫಲಕಾರಿಯಾದಂಥ ಒಂದು ಸ್ತೋತ್ರ ಮಾಲಿಕ. ಆ ಶನೈಶ್ಚರ ಸ್ತೋತ್ರ, ಶನೈಶ್ಚರ ಅಷ್ಟೋತ್ರ ಇವೆಲ್ಲವನ್ನೂ ಸಹ ನಾಳೆ ದಿನ ಬೆಳಗ್ಗೆಯಿಂದ ಉಪವಾಸವಾಗಿದ್ದು ಬೆಳಗ್ಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಹತ್ತಿರ ಇರ್ತಕ್ಕಂಥ ನವಗ್ರಹ ದೇವಸ್ಥಾನದಲ್ಲಿ, ನವಗ್ರಹದಲ್ಲಿ ಶನಿ ಪರಮಾತ್ಮನ ಸಾನ್ನಿಧ್ಯ ಇರ್ತದೆ. ಹಾಗಾಗಿ ಅಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಅಭಿಷೇಕ ಪೂಜಾದಿಗಳಿರುತ್ತೋ ಅದನ್ನೆಲ್ಲ ಪಾಲ್ಗೊಳ್ಳೋದು. ಆಮೇಲೆ ವಿಶೇಷವಾಗಿ ಸೇವೆಯನ್ನು ಮಾಡಬೇಕು ಅಂತಂದರೆ ಶನೈಶ್ಚರನಿಗೆ ಜಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜ್ಯೋತಿಷದಲ್ಲಿ 23,000 ಶನೈಶ್ಚರನ ಜಪವನ್ನು ಮಾಡುವಂಥ ಉಲ್ಲೇಖ ಇದೆ. ಹಾಗಾಗಿ ನಮ್ಮ ದೇವಸ್ಥಾನಗಳಲ್ಲೆಲ್ಲ ನಾಳೆ 23,000 ಶನೈಶ್ಚರ ಜಪವನ್ನು ಮಾಡಿ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ಶನೈಶ್ಚರ ಶಾಂತಿ ಹೋಮಗಳನ್ನು ಮಾಡುವಂಥ ಪದ್ಧತಿಯನ್ನು ದೇವಸ್ಥಾನಗಳಲ್ಲಿ ಇಟ್ಕೊಂಡಿರ್ತಾರೆ. ಮತ್ತು ಇನ್ನೂ ವಿಶೇಷವಾಗಿ ನಾವೆಲ್ಲರೂ ಈ 7.5 ಶನಿ ಇದ್ದಾಗ ಜ್ಯೋತಿಷಿಗಳೆಲ್ಲ ಹೇಳ್ತಾರೆ ಎಳ್ಳುಬತ್ತಿ ಹೊಚ್ಚಿ ಅಂತ ಹೇಳಿ. ಅಂದರೆ ತಿಲದೀಪ ಪ್ರಿಯಕರಾಯ ನಮಃ ಅಂತ ಹೇಳ್ತೀವಿ. ಅಂದರೆ ಎಳ್ಳೆಣ್ಣೆಯ ದೀಪ ಅಥವಾ ಎಳ್ಳು ಬತ್ತಿಯ ದೀಪವನ್ನು ಶನಿ ಪರಮಾತ್ಮನಿಗೆ ಬೆಳಗೋದ್ರಿಂದ ಅವನು ತೃಪ್ತನಾಗ್ತಾನೆ ಅಂತೇಳಿ ಶಾಸ್ತ್ರಕಾರ ಹೇಳಿದ್ದಾರೆ. ಅದರಿಂದ ನಾಳೆ ದಿನ ಸಾಯಂಕಾಲ ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ನವಗ್ರಹ ದೇವಸ್ಥಾನವು ಶನೈಶ್ಚರ ದೇವಸ್ಥಾನಕ್ಕೂ ಹೋಗಿ ಎಳ್ಳು ಬತ್ತಿ ದೀಪವನ್ನು ಹಚ್ಚಿ ಭಗವಂತನ ಸೇವೆಯನ್ನು ಮಾಡ್ಬೋದು. ಇನ್ನು ನಾವು ಅಭಿಷೇಕ, ನಾವು ಎಲ್ಲ ದೇವರಿಗೆ ಪಂಚಾಮೃತ ಅಭಿಷೇಕ ಬಹಳ ಪ್ರಿಯವಾಗಿದ್ದು ಅಂತ ಹೇಳ್ತೇವೆ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ. ಆದರೆ ಶನಿ ಭಗವಂತನಿಗೆ ತೈಲಾಭ್ಯಂಜನ, ನೀವು ಶನಿ ಸಿಂಗ್ನಾಪುರಕ್ಕೆ ಹೋದರೂ ಅಲ್ಲಿ ನೀವು ಎಳ್ಳೆಣ್ಣೆಯನ್ನು ದೇವರಿಗೆ ಅಭಿಷೇಕ ಮಾಡುವಂಥ ಪದ್ಧತಿ ಇರುತ್ತೆ, ನೋಡಿರ್ತೀರ. ಹಾಗಾಗಿ ಶನೈಶ್ವರ ದೇವಸ್ಥಾನದಲ್ಲಿ ಶನಿ ಭಗವಂತನಿಗೆ, ಶನಿ ಪರಮಾತ್ಮನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡೋದು ಬಹಳ ಶ್ರೇಷ್ಠವಾಗಿರೋದು. ಹಾಗಾಗಿ 108 ಕಲಶದಲ್ಲಿ ಎಳ್ಳೆಣ್ಣೆಯನ್ನು ಇಟ್ಟು ಅದಕ್ಕೆ ಜಪವನ್ನು ಮಾಡಿ ಅಭಿಮಂತ್ರಣೆಯನ್ನು ಮಾಡಿ ಆ ಕಲಶವನ್ನು ಶನಿ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ರೆ ಖಂಡಿತವಾಗಿ ಯಾರ್ಯಾರು ಭಕ್ತರು ಈ ಒಂದು ಸೇವೆಯನ್ನು ಮಾಡ್ತಾರೆ, ಯಾವ್ಯಾವ ದೇವಸ್ಥಾನದಲ್ಲಿ ಮಾಡ್ತಾರೆ, ಆ ಭಕ್ತರಿಗೆ ಅನುಕೂಲ ಆಗ್ತದೆ, ಆ ಗ್ರಾಮ ಸುಭಿಕ್ಷವಾಗಿರ್ತದೆ. ಖಂಡಿತವಾಗಿ ದೇಶಕ್ಕೆ ಬರುವಂಥ ಯಾವುದೇ ಆಪತ್ತುಗಳಿದ್ದರೂ ಆ ಶನಿ ಪರಮಾತ್ಮ ಅದನ್ನು ನಿಗ್ರಹ ಮಾಡಿ ಶಾಂತನಾಗ್ತಾನೆ ಅಂಥೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇನ್ನು ಇದ್ರ ಬಗ್ಗೆ ಆಗಲೇ ಹೇಳಿದ್ರಿ, ಶನಿದೇವರು ಅಂತ ಹೇಳಿದರೆ ಭಕ್ತರು ಭಯ ಪಡ್ತಾರೆ. ಯಾಕಂದರೆ ಜ್ಯೋತಿಷಿಗಳು ಹೇಳ್ತಾರೆ ನಿಮಗೆ 7 ಶನಿ ಇದೆ ಅಂತ. ಆದರೆ ಭಕ್ತರು ಶನಿದೇವರು ಅಂತಲೇ ಭಯ ಪಡ್ತಾರೆ. ಶನಿದೇವರು ಅಷ್ಟೊಂದು ಭಯ ಪಡುವ ದೇವರ ಅಂತ ನೋಡಿ, ಯಾವ ಗ್ರಹಗಳಿಗೂ ಯಾವ ದೇವತೆಗಳಿಗೂ ನಾವು ಭಯ ಪಡಬೇಕಾಗಿಲ್ಲ. ಭಗವಂತನಿಗೆ ನಮ್ಮ ಭಕ್ತಿ ಮುಖ್ಯ, ಭಕ್ತಿಯ ಪ್ರಾರ್ಥನೆ ಮುಖ್ಯ. ಭಗವಂತನಿಗೆ ಕಾಣಿಕೆ ಮುಖ್ಯ ಅಲ್ಲ. ನಾವೆಲ್ಲ ಪಾಪಕರ್ಮಗಳನ್ನು ಮಾಡಿ ಆಯ್ತಲ್ಲ, ಭಗವಂತನ ಹುಂಡಿಗೆ ಹೋಗಿ ದುಡ್ಡು ಹಾಕಿಬಿಟ್ಟಿದ್ದೇವೆ, ನಮ್ಮೆಲ್ಲ ಪಾಪ ಕಳೆದ್ಬಿಟ್ಟಿದೆ, ನಮ್ಗೆ ಒಳ್ಳೇದಾಗ್ಬಿಟ್ಟಿದೆ. ನಾವು ದೇವಸ್ಥಾನದ ಹುಂಡಿಗೆ 1,000 ರೂಪಾಯಿ ದುಡ್ಡು ಹಾಕಿಬಿಟ್ಟಿದ್ದೇವೆ, ಅಥವಾ ದೇವರಿಗೆ 1,000 ರೂಪಾಯಿ ಕೊಟ್ಟು ರಸೀದಿ ಹಾಕಿಸ್ಬಿಟ್ಟಿದ್ದೇವೆ. ಹುಂಡಿಗೆ ದುಡ್ಡು ಹಾಕಿದ ತಕ್ಷಣ, ಕಾಣಿಕೆ ಕೊಟ್ಟ ತಕ್ಷಣ ಭಗವಂತ ತೃಪ್ತನಾಗೋದಿಲ್ಲ. ವಿಶೇಷವಾಗಿ ಶನಿ ಪರಮಾತ್ಮ ನ್ಯಾಯ ದೇವತೆ ಅಂತ ಹೇಳ್ತೇವೆ. ಅವನು ಜಡ್ಜ್ ಇದ್ದಂಗೆ. ತಪ್ಪು ಮಾಡಿದರೆ ಜಡ್ಜ್ ಶಿಕ್ಷೆ ಕೊಡ್ತಾರಲ್ಲ, ಹೌದಲ್ವ ಹೇಳಿ? ಕರ್ಮ ದೇವತೆ ಅಂತ ಹೇಳ್ತೇವೆ. ಅಂದರೆ ನಾವು ಮಾಡಿದಂತಹ ಪಾಪಕರ್ಮಗಳಿಗೆ ಶಿಕ್ಷೆ ಕೊಡೋನು ಯಾರು ಕೇಳಿದ್ರೆ ಶನಿ ಭಗವಂತ. ಈ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳು ಜನ್ಮಾಂತರದಿಂದ ನಾವು ಪಾಪಕರ್ಮವನ್ನು ಮಾಡಿದರೆ ಅದಕ್ಕೆ ತಕ್ಕನಾದಂತಹ ಶಿಕ್ಷೆಯನ್ನು ಅವನು ಕೊಡ್ತಾನೆ. ಹಾಗಾಗಿ ನಾವು ನಮ್ಮ ಈ ಜೀವನದಲ್ಲಿ ಪಾಪಕರ್ಮಗಳನ್ನು ಮಾಡದೆ ನ್ಯಾಯಬದ್ಧವಾಗಿ, ನ್ಯಾಯ ರೀತಿಯಲ್ಲಿ, ಭಗವಂತ ಮೆಚ್ಚುವ ರೀತಿಯಲ್ಲಿ ಬದುಕಬೇಕು. ಆಗ ಖಂಡಿತವಾಗಿ ಯಾವ ದೇವರು, ಯಾವ ಗ್ರಹಗಳು ಮನುಷ್ಯರಿಗೆ ತೊಂದರೆ ಕೊಡುವಂಥದ್ದಿಲ್ಲ. ನಮ್ಮ ಪಾಪಕರ್ಮಗಳಿಗೆ ಸರಿಯಾಗಿ ನಮಗೆ ಶಿಕ್ಷೆ ಕೊಡ್ತಾನೆ. ಈ ಜನ್ಮದ್ದು ಪಾಪಕರ್ಮ ಇರ್ತದೆ, ಜನ್ಮ ನಾವು ತೊಂದರೆ ಅದು ಹೇಳ್ತೇವೆ, ಯಾವುದೋ ಜನ್ಮದ ಪಾಪ ಅಂತ ಹೇಳ್ತೇವೆ. ನಾವು ಆರಾಮಾಗಿರ್ತೇವೆ, ದಿಢೀರಂತ ನಮಗೆ ರೋಗ ರುಜಿನಗಳು ಬರುತ್ತೆ, ಯಾವುದೋ ಜನ್ಮದ ಪಾಪ ಅಂತ ಹೇಳ್ತೀವಿ. ಅದೆಲ್ಲ ಶಿಕ್ಷೆ ಭಗವಂತ ಕೊಡ್ತಾನೆ.
ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗೆ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನು ನಾವು ವ್ಯಾಧಿ ರೂಪದಲ್ಲಿ ಭಾಗವಹಿಸ್ತೇವೆ. ಅದರಲ್ಲಿ ವಿಶೇಷವಾಗಿ ಮನುಷ್ಯನ ದೇಹ ಇದೆಯಲ್ಲ, ಇದರಲ್ಲಿ ಮೂಳೆಗಳಿದೆಯಲ್ಲ ನೋಡಿ, ಈ ಮೂಳೆಗಳಿಗೆ ಅಧಿಪತಿ ಯಾರು ಕೇಳಿದ್ರೆ ಶನಿ ಭಗವಂತ. ಗೊತ್ತಾಯ್ತಲ್ಲ, ನಮಗೆ ಈ 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ ಬಂದಾಗ ದೇಹದಲ್ಲಿದ್ದ ಮೂಳೆಗಳಿಗೆ ನೋವು ಶುರುವಾಗ್ತದೆ. ಅಂದರೆ ದಿಢೀರಂತ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬೋದು, ಅಥವಾ ನಡ್ಕೊಂಡು ಹೋಗುವಾಗ ಕಾಲು ಜಾರಿ ಬೀಳ್ಬೋದು. ಮತ್ತು ಲೋಹಕ್ಕೆ ಅಧಿಪತಿ ಅಂತ ಹೇಳಿದೆ ಶನಿ ಭಗವಂತ. ಅಂದರೆ ವಾಹನಗಳಿಗೂ ಸಹ ಶನಿ ಭಗವಂತ ಅಧಿಪತಿ ಆಗಿರ್ತಾನೆ. ದಿಢೀರಂತ ನಮಗೆ ವಾಹನಕ್ಕೆ ಅಪಘಾತ ಆಗಿಬಿಡುತ್ತೆ, ನಿಲ್ಲಿಸಿದಾಗಲೇ ಯಾರೋ ಬಂದು ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಸೊ ಇದೆಲ್ಲ ಈ ಶನಿಯ ಅಷ್ಟಮ ಶನಿ ಇದ್ದಾಗ, ಪಂಚಮ ಶನಿ ಇದ್ದಾಗ ನಾವು ಭಾಳ ಜೋಪಾನವಾಗಿರಬೇಕು. ಹಾಗಾಗಿ ನಮಗೆ ಕೆಲವೊಮ್ಮೆ ಈ ಅಪಘಾತಗಳೆಲ್ಲ ಆದಾಗ ಅಯ್ಯೋ ನಮ್ಮ ಶನಿಗ್ರಹಚಾರ ಹೀಗಾಗೋಯ್ತು ಅಂದರೆ, ಶನಿಗ್ರಹಚಾರ ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಜ್ಯೋತಿಷ್ಯದಲ್ಲಿ 100ಕ್ಕೆ 100 ನಿಮಗೆ ಪರಿಹಾರ ಅಂತ ಹೇಳಿದ್ರೆ ಸುಳ್ಳು. ಜ್ಯೋತಿಷ್ಯ ಅಂದರೆ ಎಚ್ಚರಿಕೆ, ನಾವು ಎಚ್ಚರಿಕೆಯಿಂದ ಇರಬೇಕು. ಈಗ ನಾನು ಹೇಳಿದೆ ಅಷ್ಟಮ ಶನಿ ಇದೆ, ಅಷ್ಟಮ ಶನಿ ಇದ್ದ ನಾವು ಜೋಪಾನವಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಭಗವಂತನ ಧ್ಯಾನ ಮಾಡಬೇಕು. ಹೌದಲ್ವಾ? ಅದು ಬಿಟ್ಬಿಟ್ಟು ನಾವೆಲ್ಲ ಅರಾಜಕತೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಕಾಣಿಕೆ ಆಗಿಬಿಟ್ಟಿದ್ದೇವೆ. ನಮಗೆ ಭಗವಂತ ಒಳ್ಳೇದು ಮಾಡೋದ್ರೆ ಖಂಡಿತ ಯಾವ ದೇವರು ಯಾರಿಗೂ ಒಳ್ಳೇದು ಮಾಡೋದಿಲ್ಲ. ನಾವು ನ್ಯಾಯ, ನೀತಿ, ಸತ್ಯ, ಧರ್ಮ ನಿಷ್ಠೆಯಿಂದ ಬದುಕಬೇಕು. ಆಗ ಭಗವಂತ ನಮ್ಮ ಶಿಕ್ಷೆಯ ಪ್ರಮಾಣವನ್ನು ಕಮ್ಮಿ ಕೊಡ್ತಾನೆ. ಹಾಗಂತ ಶನಿ ಪರಮಾತ್ಮ ನ್ಯಾಯದೇವತೆ ಆಗಿರೋದ್ರಿಂದ ಶಿಕ್ಷೆಯನ್ನು ಕೊಡ್ತಾನೆ. ಶಿಕ್ಷೆ ಕೊಡದೇ ಇರೋ ರೀತಿಯಲ್ಲಿ ನಾವು ನ್ಯಾಯವಾಗಿ ಬದುಕಬೇಕು ಅಂಥೇಳಿ ಇದರ ಅರ್ಥ. ಹಾಗಾಗಿ ಶನೇಶ್ವರನ ಜಯಂತಿಯ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪ ಮಾಡೋಣ, ಆದಷ್ಟು ಪ್ರಾಮಾಣಿಕತೆಯಿಂದ ಸತ್ಯ ನಿಷ್ಠೆಯಿಂದ ಬದುಕೋಣ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಭಗವಂತನಲ್ಲಿ. ಶನೀಶ್ವರ ಒಂದು ದೇವರಿಂದ ವಿದ್ಯಾಭ್ಯಾಸಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಭಾವ ಬೀರ್ಬೋದು, ಇದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಶನೈಶ್ಚರ ಅಂದರೆ ಶನೈಹಿ ಚರಹ ಅಂದರೆ ನಿಧಾನವಾಗಿ ಚಲಿಸುವಂತಹ ಗ್ರಹ ಅಂತ ನಾನು ಮೊದಲೇ ಹೇಳಿದೆ. ಅವನಿಗೆ ಮಂದ ಅಂತಲೂ ಹೇಳ್ತಾರೆ. ಶನಿ ಭಗವಂತ ಯಾವ ರಾಶಿಗೆ ಪ್ರವೇಶ ಆಗ್ತಾನೆ ಆ ರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಮಂದರಾಗ್ತಾರೆ. ಮಂದ ಅಂದರೆ ಸ್ಲೋ ಆಗಿಬಿಡ್ತಾರೆ. ಅದರಲ್ಲಿ ನೀವು ಕೇಳಿದಾಗೆ ವಿದ್ಯಾರ್ಥಿಗಳಿಗಾದರೆ ಏನು ಮಾಡ್ತಾರೆ, ಮಕ್ಕಳು ಬೇಗ ಎದ್ದೇಳೋಲ್ಲ, ತುಂಬ ಆ್ಯಕ್ಟಿವ್ ಆಗಿರೋದಿಲ್ಲ. ಉದಾಹರಣೆ ಕೆಲವ್ರು ಬಂದು ನಮ್ಮನ್ನು ಕೇಳ್ತಾರೆ, ಅಯ್ಯೋ ನಮ್ಮ ಮಗ ಹೋದ ವರ್ಷ SLC ತುಂಬ ಚುರುಕಾಗಿದ್ದ, ತುಂಬ ಆ್ಯಕ್ಟಿವ್ ಆಗಿದ್ದ, ಈ ವರ್ಷ ನೋಡಿದ್ರೆ ಓದೋದೇ ಇಲ್ಲ, ತುಂಬ ನಿದ್ರೆ ಮಾಡ್ತಾನೆ. ಅಂದರೆ ಶನಿಯ ಪ್ರಭಾವದಿಂದ ವಿಪರೀತವಾದ ನಿದ್ರೆ ಬರೋದು, ಸೋಂಬೇರಿತನ ಬರೋದು, ಅಥವಾ ಕೋಪ ಬರೋದು, ಇವೆಲ್ಲವೂ ಸಹ ಮಕ್ಕಳ ಮೇಲೆ ಈ ಶನೈಶ್ವರ ದೋಷದಿಂದ ಬರುವಂತಹದ್ದಿರುತ್ತೆ. ಅದಕ್ಕೆ ನಾವು ಶನೈಶ್ವರನ ಆರಾಧನೆ, ಭಗವಂತನ ಸೇವೆ ಒಂದು ಕಡೆ ಆದರೆ, ಶನೈಶ್ವರ ಬಂದಾಗ ನಾವು ಕೆಲವೊಂದಷ್ಟು ವಿಚಾರವನ್ನು ಫಾಲೋ ಮಾಡಬೇಕು. ಏನು ಗೊತ್ತಾ, ಸೂರ್ಯ ಉದಯ ಆದಮೇಲೆ ಮಲಗಬಾರ್ದು. ಅಂದರೆ ಬೆಳಗ್ಗೆ 5:30, 6 ಗಂಟೆಗೆ ಎದ್ದೇಳಬೇಕು. ಆಮೇಲೆ ಇಡೀ ದಿನ ಹಾಸಿಗೆ ಮುಟ್ಟಬಾರ್ದು. ಯಾಕೆಂದರೆ ಎಷ್ಟೋ ಜನ ಮುಟ್ಟಬಾರ್ದು ಅಂತ ನಾನು ಹೇಳಿದ್ದು, ಎಷ್ಟೋ ಜನ ವಿದ್ಯಾರ್ಥಿಗಳು ಓದಬೇಕಾದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡು ಓದ್ತಾರೆ. ಹಾಸಿಗೆ ಮೇಲೆ ಪುಸ್ತಕ ಇಟ್ಕೊಂಡು ಅಲ್ಲೇ ಓದ್ತಾರೆ. ತಾಯಂದರು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಶನೈಶ್ವರನಿಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಓದೋದು ಇಂಥದ್ದೆಲ್ಲ ಮಾಡಿದ್ರೆ ಮತ್ತೆ ಸೋಂಬೇರಿ ಮಾಡಾಕ್ಬಿಡ್ತಾನೆ. ಹಾಗಾಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಓದೋದು, ಅಥವಾ ಈಗ ಆಫೀಸಿಗೆ ಹೋಗೋರು ಅವರು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಹಾಸಿಗೆ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇದೆಲ್ಲ ಒಂಥರ ನಮ್ಮನ್ನು ತುಂಬ ಸೋಂಬೇರಿತನದ ಕಡೆ ಕರ್ಕೊಂಡು ಹೋಗುತ್ತೆ. ಇದೆಲ್ಲ ಶನೈಶ್ವರನ ಸಂದರ್ಭದಲ್ಲಿ ನಾವು ಅವಾಯ್ಡ್ ಮಾಡಬೇಕು. ನಾವು ಒಂದು ಸಂಕಲ್ಪ ಮಾಡಬೇಕು, ಬೆಳಗ್ಗೆ ನಾನು 5:15 ಎದ್ದೇಳ್ತೀನಿ, ನಾನು 5:15 ಎದ್ದು ವಿಷ್ಣು ಸಹಸ್ರನಾಮ ಓದ್ತೀನಿ, ಇಡೀ ದಿನ ನಾನು ಹಾಸಿಗೆ ಮೇಲೆ, ಅಂದರೆ ಹಗಲೊತ್ತೆಲ್ಲ ಟೈಮ್ ಇದ್ದಾಗೆಲ್ಲ ಹೋಗಿ ಮಲಗೋದು, ಮಧ್ಯಾಹ್ನ ಮಲಗೋದು, 10 ಗಂಟೆಗೆ ಮಲಗೋದು, ಈ ಥರ ಎಲ್ಲ ಮಾಡೋದು. ಈ ಥರದ್ದೆಲ್ಲ ಮಾಡಬಾರ್ದು. ಶನಿ ದೋಷ ಇದ್ದಾಗ ನಾವು ಇದನ್ನೆಲ್ಲ ಬಿಟ್ಟು ಸ್ವಲ್ಪ ಶಿಸ್ತು ಬರಬೇಕು. ಶನಿಂದ ಹೇಳಿದ್ನಲ್ಲ ನ್ಯಾಯದೇವತೆ, ನಾವು ಆದಷ್ಟು ಶಿಸ್ತು ಕ್ರಮದಿಂದ ಉತ್ತಮವಾದ ಆಹಾರ ಪದ್ಧತಿ, ಉತ್ತಮವಾದಂತಹ ದಿನಚರಿ, ಉತ್ತಮವಾದಂಥ ಯೋಗ, ಉತ್ತಮವಾದಂಥ ಧ್ಯಾನ ಪ್ರಾಣಾಯಾಮಗಳು, ಇದನ್ನೆಲ್ಲ ಮಕ್ಕಳಲ್ಲಿ ನಾವು ರೂಢಿಸಿದರೆ ಅಂದರೆ ನಾವು ಮಕ್ಕಳಿಗೆ ಶಿಸ್ತಿನ ಪಾಠವನ್ನು ಮಾಡಬೇಕು. ಹೀಗಿಟ್ಕೊಂಡಾಗ ಖಂಡಿತವಾಗಿ ಮಕ್ಕಳಿಗೆ ಇದರಿಂದ ದೋಷಗಳ ಪರಿಣಾಮ ಕಮ್ಮಿ ಆಗುತ್ತೆ. ಅದರಲ್ಲಿ ಪಂಚಮ ದೋಷ, ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಪಂಚಮ ಸ್ಥಾನವನ್ನು ನಾವು ವಿದ್ಯಾಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳಷ್ಟು ಎಚ್ಚರಿಕೆಯಿಂದ, ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ, ಆದಷ್ಟು ಚುರುಕುತನದಿಂದ ಇರುವಂಥ ಪ್ರಯತ್ನವನ್ನು ಮಕ್ಕಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕರೆಯನ್ನು ಕೊಡ್ತೇನೆ. ಇವತ್ತು ನಾನಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ವಾಸವಿ ದೇವಸ್ಥಾನದಲ್ಲಿ. ಶನೀಶ್ವರ ಒಂದು ಜಯಂತಿ ಅಂಗವಾಗಿ ಯಾವ ರೀತಿ ಪೂಜೆ ಕಾರ್ಯಗಳು ನಡೆಯುತ್ತೆ, ಯಾವ ರೀತಿ ಸೇವೆಗಳು ನಡೆಯುತ್ತೆ, ಅದರ ಬಗ್ಗೆ ತಿಳಿಸಿಕೊಡೋದಾದ್ರೆ ಗುರುಗಳೇ. ಶನೈಶ್ವರ ಜಯಂತಿಯನ್ನ ದೇಶದಾದ್ಯಂತ ಆಚರಿಸ್ತಾ ಇದ್ದಾರೆ. ಬರೀ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಾತ್ರ ಅಲ್ಲ. ನಾನು ಮೊದಲೇ ಹೇಳಿದಾಗೆ ಯಾರ್ಯಾರು ಯಾವ್ಯಾವ ಊರಿನಲ್ಲಿ ಏನೇನು ಸಾಧ್ಯವಿದೆಯೋ ಆಂಜನೇಯನ ಸೇವೆ ಮಾಡುವಂಥದ್ದು, ಶನೈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ನವಗ್ರಹ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರ ಸೇವೆ ಜೊತೆಗೆ ಶನಿ ಪರಮಾತ್ಮನಿಗೆ ಇನ್ನೊಂದು ವಿಶೇಷ ಸೇವೆ ಇದೆ.
ದೀನ ದಲಿತರ ಸೇವೆಯನ್ನು ಮಾಡೋದು, ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಯಾರು ಬಡವರಿರ್ತಾರೆ ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಪೌರ ಕಾರ್ಮಿಕರಿರ್ತಾರೆ, ಪೌರ ಕಾರ್ಮಿಕರಿಗೆ ಗೌರವಿಸುವಂಥದ್ದು, ಪೌರ ಕಾರ್ಮಿಕರಿಗೆ ಊಟೋಪಚಾರವನ್ನು ಮಾಡುವಂಥದ್ದು. ಇದನ್ನೆಲ್ಲ ಮಾಡೋದ್ರಿಂದ ಶನಿ ಭಗವಂತ ಬಹಳ ತೃಪ್ತನಾಗ್ತಾನೆ. ನೀವು ಬೇಕಾದ್ರೆ ನಾವು ರಾತ್ರಿ ಹೊತ್ತು ಒಂದು ಸಂಚಾರ ಮಾಡೋಣ, ಎಷ್ಟು ಜನ ಬಡವರು ರಸ್ತೆಯಲ್ಲಿ ಮಲಗಿರ್ತಾರೆ, ಸೂರ್ಯ ಇರೋದಿಲ್ಲ, ಅಂಥವರಿಗೆ ಸೇವೆಯನ್ನು ಮಾಡೋದು ಶನಿ ಪರಮಾತ್ಮನಿಗೆ ಬಹಳ ಪ್ರಿಯಕರವಾಗಿದ್ದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಮಾತ್ರ ನಮ್ಗೆ ಬಹಳ ಒಳ್ಳೇದಾಗತ್ತೆ ಅಂತ. ಖಂಡಿತವಾಗಿ ಅಂಥವರಿಗೆ ನಾವು ಕೈಯಿಂದ ನಾಳೆ ಊಟ ಕೊಡೋದು, ತಿಂಡಿ ಕೊಡೋದು, ಅಥವಾ ಹಾಸಿಗೆ ಬಟ್ಟೆ ಇತ್ಯಾದಿಗಳು ಕೊಡೋದು, ವೃದ್ಧಾಶ್ರಮದಲ್ಲಿ ಹೋಗಿ ಅವರ ಸೇವೆ ಮಾಡೋದು, ಅನಾಥಾಶ್ರಮ ಇರ್ತದೆ ಅನಾಥಾಶ್ರಮದಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು, ಅಥವಾ ಭಿಕ್ಷುಕರು ಇರ್ತಾರೆ ಅವರಿಗೆ ನಾಳೆ ಅನ್ನವನ್ನು ಕೊಡೋದು, ಅಥವಾ ಪ್ರಾಣಿ ಪಕ್ಷಿಗಳು, ಶನೇಶ್ವರನ ವಾಹನವೇ ಗೊತ್ತು ನಿಮ್ಗೆ, ಕಾಕ ವಾಹನ. ಹಾಗಾಗಿ ಪಕ್ಷಿಗಳಿಗೆ ನಾಳೆ ನಾವು ದವಸ ಧಾನ್ಯಗಳನ್ನ, ಆಹಾರವನ್ನು ಕೊಡೋದು, ಇಂಥದ್ದೆಲ್ಲದನ್ನು ಮಾಡಿದಾಗಲೂ ಸಹ ಶನಿ ಭಗವಂತ ಬಹಳ ತೃಪ್ತನಾಗ್ತಾನೆ. ಇನ್ನು ಶಾಸ್ತ್ರೀಯವಾಗಿ ಪೂಜಾ ಹೋಮ ಹವನವನ್ನು ಏನ್ ಮಾಡಬೇಕು ಅಂತಾಗ ನಾನು ಮೊದಲೇ ಹೇಳಿದಾಗೆ ಶನೇಶ್ವರನ ಪ್ರೀತ್ಯರ್ಥವಾಗಿ 23,000 ಜಪ ಮಾಡುವಂಥದ್ದು, ಆಯುಷ್ಯ ಹೋಮ ಮಾಡುವಂಥದ್ದು, ಮೃತ್ಯುಂಜಯ ಹೋಮ ಮಾಡುವಂಥದ್ದು, ಇಂಥದ್ದೆಲ್ಲ ನಾಳೆ ಬಹಳ ವಿಶೇಷವಾಗಿದ್ದು. ನಾವಿವಾಗ ಮಹಾಲಕ್ಷ್ಮಿ ಲೇಔಟ್ ವಾಸವಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತೆಲ್ಲ ಭಕ್ತಾದಿಗಳ ಸಹಕಾರ, ವಿಶೇಷವಾಗಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಿದ್ದಾರೆ ಗೋಪಾಲಯ್ಯನವರು, ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೂ ಅವರು ನಮ್ಮ ಜೊತೆಗಿದ್ದು ಸಹಕಾರವನ್ನು ಕೊಡ್ತಾರೆ. ಅವರೆಲ್ಲ ಸಹಕಾರದಿಂದ ನಾಳೆ ಇಲ್ಲಿ ಬಹಳಷ್ಟು ಯಜ್ಞ ಯಾಗಗಳನ್ನು ನಾಳೆ ದಿನ ಸಂಜೆ ಹಮ್ಮಿಕೊಂಡಿದ್ದೇವೆ. ನಾಳೆ ದಿನ ಸಂಜೆ 5 ಗಂಟೆಗೆ ಸರಿಯಾಗಿ ಈ ನಮ್ಮ ವಾಸವಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನವಗ್ರಹ ಸಾನ್ನಿಧ್ಯ ಮತ್ತೆ ಶನೇಶ್ವರನ ಪಂಚಲೋಹದ ಉತ್ಸವ ವಿಗ್ರಹ ಇದೆ. ಅದಕ್ಕೆ ವಿಶೇಷವಾಗಿ 108 ಕಲಶದಲ್ಲಿ 108 ಲೀಟರ್ ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆ ಜಪವನ್ನ ಮಾಡಿ ನಾವು ಭಕ್ತಾದಿಗಳೇ ಅವರವರೇ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಬಹುದು. ನಾವು ಮಂತ್ರವನ್ನು ಹೇಳ್ತೇವೆ, ಅವರೇ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂಥ ಒಂದು ವಿಶೇಷವಾದ ಸೇವೆಯನ್ನು ಭಕ್ತರೇ ಸೇವೆ ಮಾಡಬಹುದು. ಭಕ್ತರೇ ಅಭಿಷೇಕವನ್ನ ಶನಿ ಪರಮಾತ್ಮನಿಗೆ ನಾಳೆ ಅಭಿಷೇಕ ಮಾಡಬಹುದು. ಅವರ ಕೈಯಿಂದನೇ ನಾವು ಎಳ್ಳೆಣ್ಣೆ ಅಭಿಷೇಕವನ್ನ ನಾಳೆ ಮಾಡಿಸ್ತೇವೆ. ಜೊತೆಗೆ ನಾಳೆ ಸಂಜೆ ಇಲ್ಲಿ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ ಮತ್ತೆ ವಿಶೇಷವಾಗಿ ಶನೀಶ್ವರ ಶಾಂತಿ ಹೋಮವನ್ನ ನಾಳೆ ಸಂಜೆ 5:15 ಏರ್ಪಾಟ್ ಮಾಡಿದ್ದೇವೆ. ಮತ್ತೆ ನಾಳೆ ಇಲ್ಲಿ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಂದ ಒಟ್ಟಾಗಿ ಹನುಮಾನ್ ಚಾಲೀಸ್ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲವನ್ನು ಸಹ ನಮ್ಮ ಮಹಿಳಾ ವಿಭಾಗದವರಿಂದ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಋತುಜರು ಬಹಳಷ್ಟು ಜನ ಬರ್ತಾರೆ. ಎಲ್ಲ ಒಟ್ಟಾಗಿ 23,000 ಶನೇಶ್ವರ ಜಪವನ್ನು ಮಾಡ್ತೇವೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಂಜೆ ಒಂದು 5 ಗಂಟೆಗೆ ಆರಂಭ ಆಗುತ್ತೆ, ಒಂದು 8 ಗಂಟೆಗೆ ಪೂರ್ಣಾವತಿ. ನಂತರದಲ್ಲಿ ಸ್ವಾಮಿಗೆ ವಿಶೇಷವಾಗಿ ನೈವೇದ್ಯ ತಿಲಾನ್ನ ಅಂತೇಳಿ ಎಳ್ಳಿನ ಅನ್ನ ಸ್ವಾಮಿಗೆ ಬಹಳ ವಿಶೇಷವಾಗಿದ್ದು ಅದನ್ನ ನೈವೇದ್ಯ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಸಹ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಮೇಲೆ ತಿಲದೀಪ ಎಳ್ಳು ಬತ್ತಿ ಹೊಚ್ಚುವಂಥದ್ದು ಬಹಳ ವಿಶೇಷವಾಗಿ. ಆ ಎಳ್ಳು ಬತ್ತಿಗೆ ಯಾವುದೇ ರೀತಿಯಾದಂತಹ ಸೇವೆ ಇರೋದಿಲ್ಲ. ಬಂದಂತ ಎಲ್ಲ ಭಕ್ತಾದಿಗಳಿಗೂ ನಾವು ಎಳ್ಳು ಬತ್ತಿಯನ್ನು ಕೊಟ್ಟು ಅವ್ರ ಮನೆಯಿಂದ ತರೋದು ಬೇಡ, ಎಳ್ಳು ಬತ್ತಿಯನ್ನು ಇಲ್ಲೇ ಕೊಟ್ಟು ನಾವು ಎಳ್ಳು ಬತ್ತಿಯ ದೀಪವನ್ನು ಹೊಚ್ಚಿಸುವಂತ ಕಾರ್ಯಕ್ರಮವನ್ನ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಮ್ಮಿಕೊಂಡಿದ್ದಾರೆ. ನಾನು ಈ ಭಕ್ತರು ಮನೆಯಿಂದ ಬರ್ಬೇಕಾದ್ರೆ ಎಳ್ಳೆಣ್ಣೆ ಅಥವಾ ನಾಳೆ ದಿನ ಎಳ್ಳು ಮತ್ತೆ ಕಪ್ಪು ಬಟ್ಟೆಯನ್ನ ದಾನ ಕೊಟ್ರೆ ಬಹಳ ವಿಶೇಷ. ಸ್ವಾಮಿಗೆ ಶನಿ ಪರಮಾತ್ಮನಿಗೆ ಧಾನ್ಯ ಎಳ್ಳು, ಹಾಗೆ ಆತನಿಗೆ ವಸ್ತ್ರ ಒಂದು ಕಪ್ಪು ಬಟ್ಟೆ. ಹಾಗಾಗಿ ಕಪ್ಪು ಬಟ್ಟೆ ಮತ್ತೆ ಎಳ್ಳನ್ನ ನೀವು ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ತಂದು ಇಲ್ಲೂ ದಾನ ಕೊಡ್ಬೋದು, ಅಥವಾ ನಿಮ್ಮ ಮನೆ ಹತ್ರ ಎಲ್ಲಿ ದೇವಸ್ಥಾನ ಇದೆ ಅದನ್ನ ಪುರೋಹಿತರಿಗೆ ದಾನ ಕೊಟ್ಟು ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಳ್ಬಹುದು. ಇಲ್ಲಿ ನಾವು ದೇವಸ್ಥಾನದಲ್ಲಿ ನಾಳೆ ಯಾಗ ಇಟ್ಕೊಂಡಿದ್ದೇವೆ, ಇಲ್ಲಿ ನಾಳೆ ಅವ್ರು ಬರುವಾಗ ಎಳ್ಳು ಮತ್ತೆ ಕಪ್ಪು ಬಟ್ಟೆಯನ್ನ ದಾನ ಕೊಡ್ಬೋದು. ಎಣ್ಣೆ ಮತ್ತೆ ಕಲಶವನ್ನು ನಾವೇ ಅವ್ರ ಕೈ ಕೊಟ್ಟು ಅಭಿಷೇಕವನ್ನು ಮಾಡಿಸುವಂತ ವ್ಯವಸ್ಥೆ ಮಾಡಿದ್ದೇವೆ. ಎಳ್ಳುಬತ್ತಿಯನ್ನು ಸಹ ನಾವು ದೇವಸ್ಥಾನದಿಂದನೇ ಕೊಟ್ಟು ಅವ್ರು ಎಳ್ಳುಬತ್ತಿಯನ್ನು ತರೋದು ಬೇಡ, ಇಲ್ಲ ಎಳ್ಳುಬತ್ತಿಯನ್ನು ಕೊಟ್ಟು ಬಂದಂತ ಎಲ್ಲ ಭಕ್ತರ ಕೈಯಲ್ಲೂ ಲೋಕ ಕಲ್ಯಾಣಾರ್ಥವಾಗಿ ಮೊದಲು ದೇಶ, ಆಮೇಲೆ ಕುಟುಂಬ. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಇಡೀ ದೇಶ ಸುಭೀಕ್ಷವಾಗಿರ್ಲಿ, ಸನಾತನ ಹಿಂದೂ ಧರ್ಮಕ್ಕೆ ಭಗವಂತನ ಕೃಪಾ ಕಟಾಕ್ಷ ಶಾಶ್ವತವಾಗಿರ್ಲಿ ಅಂತೇಳಿ ನಾಳೆ ವಿಶೇಷವಾಗಿ ಸಂದರ್ಭ. ಯಾಕಂದ್ರೆ ಇವತ್ತಿನ ಪ್ರಾಪಂಚಿಕವಾದ ವ್ಯವಸ್ಥೆಯಲ್ಲಿ ಧರ್ಮದ ಮೇಲೆ ದಾಳಿ ಆಗ್ತಾ ಇದೆ. ಸನಾತನ ಧರ್ಮವೇ ನಾಶ ಆಗ್ಬೇಕು ಅಂತ ಭಾಷಣ ಮಾಡ್ತಾರೆ ಇವತ್ತಿನ ರಾಜಕಾರಣಿಗಳು. ಹಾಗಾಗಿ ಆ ಸನಾತನ ಧರ್ಮದ ರಕ್ಷಣೆ ಆಗ್ಬೇಕು ಅಂತಂದ್ರೆ ಶನಿ ಪರಮಾತ್ಮನ ಅನುಗ್ರಹ ಬೇಕು. ಯಾರು ಸನಾತನ ಧರ್ಮದ ವಿರೋಧಿಗಳಿದ್ದಾರೆ ಅವರೆಲ್ಲರಿಗೂ ಸದ್ಬುದ್ಧಿ ಬರಲಿ ಅಂತನೂ ಸದ್ಬುದ್ಧಿಯನ್ನ ನ್ಯಾಯವನ್ನ ಕೊಡ್ತಕ್ಕಂಥ ದೇವತೆ, ಅಭಿಮಾನಿ ದೇವತೆ ಶನಿ ಪರಮಾತ್ಮ ಆಗಿರೋದ್ರಿಂದ ದುಷ್ಟರ ಸಂಹಾರವನ್ನ ಮಾಡಿ ಸನಾತನ ಧರ್ಮದ ರಕ್ಷಕರಿಗೆ ಶನೇಶ್ವರನ ಅನುಗ್ರಹ ಇರಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ನಾಳೆಯಲ್ಲಿ ಯಾಗವನ್ನು ಇಟ್ಕೊಂಡಿದ್ದಾರೆ. ಇನ್ನು ಶನಿದೇವರಿಗೆ ಪ್ರಿಯವಾದ ಬಣ್ಣ ಅಂದ್ರೆ ಕಪ್ಪು. ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಕಪ್ಪು ಬಣ್ಣವನ್ನ ಧರಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗ್ಬಾರ್ದು, ಬೇರೆ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಇದೆ. ಆದ್ರೆ ಶನಿದೇವರ ದೇವಸ್ಥಾನಕ್ಕೆ ಕಪ್ಪು ಬಟ್ಟೆ ಧರಿಸಬಹುದಾ? ಇದ್ರ ಬಗ್ಗೆ ಹೇಳೋದಿಲ್ಲ. ನಾವು ಹಾಕುವಂತಹ ಬಟ್ಟೆ ಇದಕ್ಕೆ ಸಂಬಂಧಪಟ್ಟಿಲ್ಲ.
ನಾವು ಕಪ್ಪು ಬಟ್ಟೆಯನ್ನ ದಾನ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಕೇಳ್ತಾರೆ, ನಾವು ಯಾವ ಬಣ್ಣ ಉಪಯೋಗಿಸ್ಬೋದು, ವಾಹನ ಯಾವ ಬಣ್ಣ ತಗೊಳ್ಬಹುದು, ಹಾಗೆ ಹೀಗೆ ಅಂತ ಕೇಳೋರು ಇರ್ತಾರೆ. ಇಲ್ಲಿ ಕೆಲವೊಂದಷ್ಟು ಸೂಕ್ಷ್ಮವಾಗಿ ಹೇಳ್ಬೋದು ಅಂತಂದ್ರೆ, ಈ ಸಾಡೇಸ ಶನಿ ಇರುವಾಗ, ಪಂಚಮ ಶನಿ ಇರುವಾಗ, ಅಷ್ಟಮ ಶನಿ ಇರುವಾಗ ಆದಷ್ಟು ಕೆಂಪು ಬಣ್ಣವನ್ನ ಉಪಯೋಗಿಸೋದು ಕಮ್ಮಿ ಮಾಡ್ಬೇಕು. ಉದಾಹರಣೆಗೆ ಕೆಂಪು ಕಾರನ್ನು ತಗೊಳ್ಳೋದು, ಕೆಂಪು ಬಣ್ಣದ ವಸ್ತ್ರವನ್ನ ನಾವು ಧಾರಣೆ ಮಾಡೋದು, ಇದನ್ನ ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಂಡ್ರೆ ಶನೇಶ್ವರನಿಗೆ ತುಂಬಾ ಪ್ರೀತಿ ಪಾತ್ರವಾಗಿದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಬಟ್ ಕಪ್ಪು ಬಟ್ಟೆ ಹಾಕ್ಬೇಕು, ಕಪ್ಪು ಬಟ್ಟೆ ಹಾಕ್ಬಾರ್ದು ಅಂತ ಏನು ಇಲ್ಲ. ಅಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ ಶನಿದೇವರಿಗೆ ಪ್ರಿಯವಾದ ಬಣ್ಣ ಅಂದ್ರೆ ಕಪ್ಪು ಅಲ್ಲ, ನಾವು ಹಾಕ್ಬೇಕಂತಲ್ಲ, ನಾವು ದಾನ ಕೊಡ್ಬೇಕು. ನಾವು ಪುರೋಹಿತರಿಗೆ ಕಪ್ಪು ಬಟ್ಟೆಯನ್ನ ಎಳ್ಳನ್ನ ದಾನ ಕೊಡ್ಬೇಕು ಅಂತ ಶಾಸ್ತ್ರ. ಶನಿದೇವರನ್ನ ಪೂಜಿಸುವ ಭಕ್ತರು ಅವರಿಗೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಕೆಲವು ವಿಧಿವಿಧಾನ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಹೇಳುದಾದ್ರೆ ಪೂಜೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರೆ, ನೋಡಿ, ನಾಳೆಯ ದಿನ ಬೆಳಗ್ಗೆ ಶುಚಿರ್ಭೂತರಾಗಿ ತಲೆಗೆ ಸ್ನಾನ ಮಾಡ್ಕೊಂಡು ಅವರವರ ಮನೆಯಲ್ಲೇ ಒಂದು ಎಳ್ಳೆಣ್ಣೆಯ ದೀಪ ಹಚ್ಚಬೇಕು. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಎಳ್ಳೆಣ್ಣೆಯ ದೀಪ, ಎಳ್ಳೆಣ್ಣೆ ಸ್ವಾಮಿಗೆ ವಿಶೇಷವಾಗಿದ್ದು, ಎಳ್ಳೆಣ್ಣೆಯ ದೀಪವನ್ನ ಮನೆಯಲ್ಲಿ ಹಚ್ಚಲಿ. ಅವರವರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದಲಿ, ಹನುಮಾನ್ ಚಾಲೀಸ್ ಪಾರಾಯಣ ಮಾಡಲಿ. ಇದೆರಡರ ಜೊತೆಗೆ ಶಂ ಶನೈಶ್ಚರಾಯ ನಮಃ ಅನ್ನುವಂಥ ಒಂದು ನಾಮ ಮಂತ್ರ ಎಷ್ಟು ಬೇಕಾದ್ರೂ ಜಪ ಮಾಡಬಹುದು. ಅಥವಾ ಇನ್ನು ತುಂಬಾ ಚಿಕ್ಕದಾದ ಶ್ಲೋಕ, ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗರ್ಗಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ, ಈ ಶ್ಲೋಕ ಬರೋರು ಈ ಶ್ಲೋಕವನ್ನು ಮನೆಯಲ್ಲೇ ಪಾರಾಯಣ ಮಾಡಿಕೊಂಡು, ನಾನು ಹೇಳಿದ್ನಲ್ಲ, ಅವರವರ ಮನೆಯಲ್ಲೂ ಭಗವಂತನ ಧ್ಯಾನ, ಆಂಜನೇಯನ ಧ್ಯಾನ, ಮೊಸರನ್ನ ನೈವೇದ್ಯ ಮಾಡೋದು, ಇದನ್ನೆಲ್ಲ ಮನೆಯಲ್ಲೇ ಮಾಡಲಿ. ನಾನು ಹೇಳಿದ್ನಲ್ಲ, ಅವ್ರ ಮನೆ ಹತ್ರ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಿ, ಯಾರು ದೀನ ದಲಿತರಿದ್ದಾರೆ ಅವರಿಗೆ ಸಹಾಯ ಮಾಡಿ, ಯಾರು ಪೌರ ಕಾರ್ಮಿಕರಿರ್ತಾರೆ ಅವರಿಗೆ ಸಹಾಯ ಮಾಡಲಿ. ಇದೆಲ್ಲವೂ ಶನಿ ಪರಮಾತ್ಮನಿಗೆ ಬಹಳ ಪ್ರೀತಿ ಪಾತ್ರ. ಹಾಗೆ ದೇವಸ್ಥಾನಕ್ಕೆ ಬರುವಂತವರು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲೂ ಸಹ ಶನೇಶ್ವರನ ಸೇವೆಯನ್ನು ಮಾಡಬೇಕು. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಒಂದಷ್ಟು ಮಾಹಿತಿನ ಹಂಚಿಕೊಂಡ ಖ್ಯಾತ ಜ್ಯೋತಿಷಿಗಳಾದಂಥ ಶ್ರೀ ರಾಘವೇಂದ್ರ ಭಟ್ ಅವರಿಗೆ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳು. ಶನೇಶ್ವರ ಜಯಂತಿಯ ಒಂದು ಪರ್ವಕಾಲದ ಸುಸಂದರ್ಭದಲ್ಲಿ ಏನೇನು ಮಾಡಬೇಕು, ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ವಾಹಿನಿಯ ಮುಖಾಂತರವಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಾಹಿನಿಗೂ ಧನ್ಯವಾದವನ್ನು ಹೇಳ್ತಾ, ಮತ್ತೊಮ್ಮೆ ನಾಳೆ ದಿನ ಶನೇಶ್ವರ ಜಯಂತಿಯ ಪರ್ವಕಾಲದಲ್ಲಿ ಎಲ್ಲರೂ ಭಗವಂತನ ಧ್ಯಾನವನ್ನು ಮಾಡೋಣ. ಆದಷ್ಟು ಅನುಕೂಲ ಇರೋರು ದೇವಸ್ಥಾನಕ್ಕೆ ಹೋಗಿ ಭಗವಂತನ ಸೇವೆಯನ್ನು ಮಾಡಿ, ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ಇರತಕ್ಕಂಥವ್ರು ದಯಮಾಡಿ ಮಹಾಲಕ್ಷ್ಮಿ ಲೇಔಟ್ನ ವಾಸವಿ ದೇವಸ್ಥಾನದಲ್ಲಿ ಇರತಕ್ಕಂಥ ಶನೇಶ್ವರ ಜಯಂತಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ವಾಹಿನಿಯ ಮುಖಾಂತರವಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರೋದು ಒಂದು ನಮ್ಮ ಅದೃಷ್ಟ ಏನು ಅಂದರೆ, ನಮ್ಮ ಗೋಪಾಲಯ್ಯನವರು, ನಮ್ಮ ಶಾಸಕರು, ಎಲ್ಲ ಕಾರ್ಯಕ್ರಮಗಳು, ದೈವ ಕಾರ್ಯಕ್ರಮಗಳಿಗೆ ಅವ್ರ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಹಾಗೆ ನಾಳೆ ಸಾಯಂಕಾಲ 5:30-6 ಗಂಟೆಗೆ ನಮ್ಮ MLA ಸಾಹೇಬರನ್ನು, ಮೇಡಮ್ ಅವರನ್ನು ಬರ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಮತ್ತು ತಾವೆಲ್ಲರೂ ವಾಸವಿ ದೇವಸ್ಥಾನಕ್ಕೆ ಬಂದು ಈ ಶನೇಶ್ವರ ಜಯಂತಿನ ವಿಜಯೋತ್ಸವವಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮನ್ನೆಲ್ಲರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಇದಾಗಿತ್ತು ಶನೀಶ್ವರ ಜಯಂತಿಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.